ಏನು ಸತೀಶ್ ಅಂತ. ಸತೀಶ್, ಯಾವ ಊರಿದು? ಕೆಂಪಲಿಂಗನಪುರ. ಕೆಂಪಲಿಂಗನಪುರ, ಬೆಂಗಳೂರು ದೇವನಹಳ್ಳಿ ಹತ್ರ ಅಲ್ವಾ? ಹಾ 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 ಹಾ. ನೀವು ವಾಸ ಮಾಡೋ ಮನೆ ಅದೀಗ ಇದೇನಾ? ಹ್ಮ್. ಅದ್ಯಾರ್ದು? ಅದು ನಮ್ಮ ಅಣ್ಣಂದು. ಅದು ನಮ್ಮ ಇವ್ರದ್ದು ಅಲ್ವಾ? ನಮ್ಮ ಹಾ ಮನೆ. ಹಾ. ಈಗ ಇದ್ರಲ್ಲಿ ವಾಸ ಮಾಡ್ತಿರೋದು ನಾವು. ಫೈನಾನ್ಷಿಯಲಿ ತುಂಬಾ ಸಮಸ್ಯೆ ಆಗುತ್ತೆ. ತುಂಬಾ ಸಮಸ್ಯೆ ಆಗ್ಬಿಡುತ್ತೆ. ಅಮ್ಮಯ್ಯ ನಮಸ್ತೆ. ಯಾರಬ್ಬರು ಅಮ್ಮರ? ಲೇಟ್ ಆಗಮ್ಮ. ಮಾಡಿಸ್ಬಿಡ್ಡ, ಇದು ಓಪನ್ ಮಾಡಿ. ಓಪನ್ ಮಾಡಿ ಅಲ್ವಾ? ಒಂದು. ಎರಡನೇದು, ಈ ಶೆಡ್ ಏನಿದೆಯೋ, ಈ ಶೆಡ್ ಎಂಟೈರ್ ಶೆಡ್ ಈ ಮನೆ ಲೆವೆಲ್ಗೆ ಬರ್ಬೇಕು. ಮನೆಯಿಂದ ಮುಂದಕ್ಕೆ ಹೋಗ್ಬಾರ್ದು. ಮನೆ ಲೆವೆಲ್ಗೆ ಬಂದು ಇಲ್ಲಿ ಹಾಕೊಂಡು ಪಿಲ್ಲರ್ ಹಾಕೊಂಡು ಆಮೇಲೆ ಮನೆಯಿಂದ ಅರ್ಧದವರೆಗೂ ಹಾಕೋಬೇಕಷ್ಟೇ. ಇಲ್ಲಿ ಟಚ್ ಮಾಡೋದು ಬೇಡ, ಏನು ಬೇಡ, ಹಂಗೆ ಹೆಂಗಿರೋದು ಹಂಗೆ ಇರ್ಲಿ. ಸ್ವಲ್ಪ ಹಿಂದಕ್ಕೆ ಇರ್ಬೇಕು. ನೀವು ಹೇಳ್ತಾರಲ್ಲ ಉಪಕರಣ, ನಾನು ನೇರ ಆನ್ಸರ್ ಬಂದ್ಬಿಡ್ತೀನಿ. ಈ ಮನೆ ವಾಸಕ ಯೋಗ್ಯತೆ ಐತಾ ಇಲ್ಲ ನೋಡ್ಬಿಟ್ಟು ಕ್ಲೀನ್ ಆಗಿ ಹೇಳ್ಬಿಟ್ಟು. ಯಾಕಂದ್ರೆ ಹೇಳ್ತೀನಿ ನಾನು ಇದು ಇದೆಲ್ಲ ಕಡಿಕಲ್ ಎಲ್ಲ ಮಾಡೋದ್ಕಿಂತ ಕಿತ್ತ ಆಗ್ಬಿಟ್ಟು ಇದೇ ಜಾತಿ ಕಿತ್ತ ಆಗ್ಬಿಟ್ಟು ಒಂದು ಮನೆ ನಿರ್ಮಾಣ ಮಾಡ್ಕೊಂಬೋಣ. ಒಂದ್ ಕೆಲಸ ಮಾಡಿ. ಹಾಗಾದ್ರೆ ನಾನು ಹೇಳೋದು, ಅಣ್ಣ ತಮ್ಮಗಳ ಭಾಗ ಬಂದಾಗ ಕೆಲವಾರು ವಿಚಾರದಲ್ಲಿ ವ್ಯತ್ಯಾಸಗಳಾಗೋದುಂಟು, ಅನುಮಾನ ಇಲ್ಲ. ಅದರಲ್ಲಿ ನಿಮಗೆ ಮನೆ ಕಟ್ಟಕ್ಕೆ ಯೋಗ್ಯ ಸ್ಥಾನ ಇದೆ, ನಾನು ಒಪ್ಕೊಳ್ತೀನಿ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಒಂದು ಇವತ್ತಿಂದ ಇಷ್ಟು ಪ್ರಾಬ್ಲಮ್ ಇದೆಯಲ್ಲ ನಿಮಗೆ, ಅದು ಇಮಿಡಿಯೇಟ್ ಆಗಿ 50 ಪೈಸೆ ಭಾಗ ಇಮಿಡಿಯೇಟ್ ಆಗಿ ಕ್ಲಿಯರ್ ಆಗಬೇಕಂದ್ರೆ ಒಂದೇ ಒಂದು ಮಾರ್ಗ ಅಷ್ಟೇ ನಿಮಗೆ. ನಾಳೆ ಒಂದೇ ಒಂದು ಮಾರ್ಗ ಮಾಡ್ಬಿಡಿ. ಒಂದು 30% ನಿಮಗೆ ರಿಕವರ್ ಆಗ್ಬಿಡ್ತೀರಿ. ನೀವು ಹೊರಗೆ ಬಂದ್ಬಿಡ್ತೀರಿ. ಅದರಿಂದ ನೀವು ಮನೆ ಕಟ್ಟ ಯೋಗ ಬರುತ್ತೆ. ಎಲ್ಲ ಡೆಮಾಲಿಷ್ ಮಾಡಿ ಮನೆ ಕಟ್ತಿರಲ್ವಾ, ಸ್ಟಾರ್ಟ್ ಮಾಡಿ. ನಾನು ಬಾಲ ಕೊಡ್ತೀನಿ ಅವಾಗ. ಓಕೆನಾ? ನೀವೇನೇನು ಮಾಡಬೇಡಿ. ಅಲ್ಲಿ ತೋರ್ಸಪ್ಪ, ಅಲ್ಲಿ ವಿಡಿಯೋ ತೋರ್ಸಲ್ಲಿ ಅಲ್ಲಿ ಇಟ್ಟಿಗೆ ಎಲ್ಲ ಇದಾವಲ್ವಾ, ಟೋಟಲ್ ಆಗಿ ತೆಗೆದ್ಬಿಟ್ಟು ಹಿಂದಕ್ಕೆ ಹಾಕೊಂಡ್ಬಿಡಿ. ನಾಳೆ ಎಷ್ಟು ಒಂದ್ 2 ರಿಂದ 3 ಸಾವಿರ ಖರ್ಚಾದ್ರೂ ಪರವಾಗಿಲ್ಲ. 3,000 ಖರ್ಚಾಗೋದು. ಇವತ್ತಾದ್ರೆ ಇವತ್ತೇ ಮಾಡಿ, ನಾಳೆ ಆದ್ರೆ ನಾಳೆ ಮಾಡಿ. ಇದೆಲ್ಲ ಕಂಪ್ಲೀಟ್ ತೆಗೆದ್ಬಿಟ್ಟು ಟೋಟಲ್ ಆಗಿ ಇದು ಬೇಕಾ ಇದು ನಿಮಗೆ? ಅಷ್ಟೇನಾ? ಇದು ಪೂರ್ತಿ ತೆಗೆದ್ಬಿಡಿ. ಇದೆಲ್ಲ ಪೂರ್ತಿ ಇಟ್ಟಿಗೆ ಎಲ್ಲ ಯಾವ ಇರ್ಕೊಡುದು. ಅಲ್ಲಿ ಒಂದು ಇದು ಬಂಡೆ ಇದೆಯಲ್ಲ, ಆ ಬಂಡೆ ಕೂಡ ಇರ್ಕೊಡುದು. ಕಲ್ಲು ಬಂಡೆ ಇದೆಯಲ್ಲ, ಕಂಡು ಬಲ್ಲ ಚಪ್ಪಡಿ ಕಲ್ಲು ಇದಲ್ವಾ, ಆ ಬಂಡೆ ಟೋಟಲ್ ಆಗಿ ಎಲ್ಲಾ ತೆಗೆದ್ಬಿಟ್ಟು ಅದೇ ಇದನ್ನ ಈ ಮನೆಯ ನೇರಕ್ಕೆ ಅಥವಾ ಇದ್ರ ಹಿಂದಕ್ಕೆ ಜಾಗ ಇದೆಯಲ್ವಾ, ಸಾಧ್ಯವಾದಷ್ಟು ಹಿಂದಕ್ಕೆ ಹಿಂಗೇ ಇಟ್ಬಿಡಿ. ಸುಮ್ಮನೆ ಸಾಧ್ಯವಾದಷ್ಟು ಒಂದು 20 ಅಡಿ ಇಟ್ಬಿಡಿ. ಸುಮ್ಮನೆ ಒಂದ್ ಇಷ್ಟೊತ್ತು ಇಟ್ಟಿಗೆ ಬೇಕಾದ್ರೆ ಒಂದ್ 20 ಅಡಿ ಇಟ್ಬಿಡಿ. ಸುಮ್ಮನೆ ಯಾವತ್ ತೆಗೆದು ಬಿಡ್ತೀರೋ ಅವ ಸಾಯಂಕಾಲ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ ರಿಸಲ್ಟ್. ಯಾಕಂದ್ರೆ ನಾನೊಂದು ನಿಮಿಷದಿಂದ 4 ವರ್ಷದಿಂದ ಪಟ್ಟಿರೋ ನೋವು ಒಂದೇ ದಿವಸದಲ್ಲೇ ಮಾಯ ಆಗತ್ತೆ. ಅದಕ್ಕೆ ನಿಮ್ಗೆ ಒಂದು ರೂಟ್ ಸಿಗುತ್ತೆ. ನಿಮಗೆ ನೆನ್ಪಿಟ್ಕೊಳ್ಳಿ. ಆವಾಗ ಈ ಮನೆ ಕಟ್ಟಕ್ಕೆ ಯೋಗ ಬರುತ್ತೆ. ಆಕಸ್ಮಿಕ ನೀವು ಮನೆ ಕಟ್ಟಬೇಕಂತ ಒಂದು 10 ಲಕ್ಷ ರೂಪಾಯಿ ದುಡ್ಡು ಇಟ್ಕೊಂಡು ಯಾರ ಹತ್ರನೂ ಸಾಲ ಸೋಲ ಮಾಡ್ಕೊಂಡು ಇಟ್ಕೊಂಡ್ರು ಕೂಡ ಅದೆಲ್ಲ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ನೀವು ಕಟ್ಟಕ್ ಆಗೋದೇ ಇಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನ. ಅದನ್ನೆಲ್ಲಾ ತೆಗೆದು ಬಿಡಿ. ನೀವೇನು ಮಾಡ್ಬೇಡ. 3 ಸಾವಿರ ಖರ್ಚಾಗತ್ತಾ ಲೇಬರ್ಗೆ? ಅದು ನಾನು ಈಗಾಗಲೇ ಅದೇನಾಯ್ತು ಅಂತಂದ್ರೆ ಈಗ ಇಬ್ರು ಬಾಡಿಗೆ ಕೊಟ್ಟಿರೋದು. ಅಲ್ಲ ಅದೆಲ್ಲ ಈಗ ಅಂತ ತೆಗಿಯಕ್ ಒಂದ್ 3 ಸಾವಿರ ಖರ್ಚು ಬರುತ್ತಾ? ಖರ್ಚೆಲ್ಲ ಬರೋದು ಖಾಲಿನೇ ಮಾಡ್ಬೇಕಾರೆ ಅವರು ಖಾಲಿ ಮಾಡೋದಿಲ್ಲ. ಅದು ಮಾಡಿಸ್ತೀನಿ. ಇವಾಗ ನೀವು ಹೇಳಿದ್ರಲ್ಲ, ಮಾಡಿಸ್ತೀನಿ. ಇದು ಇಮಿಡಿಯೇಟ್ ಆಗಿ ಪೂರ್ತಿ ತೆಗಸ್ರಿ. ಇಲ್ಲ ಹಿಂದಕನ್ನ ಇಟ್ಕೊಳ್ಳಿ. ಪೂರ್ತಿ ಏನು ಕಲ್ಲು ಮಣ್ಣು ಮತ್ತೆ ನೋಡಿ ಅಲ್ಲಿ ಜಲಿಯಲ್ಲಿ ಇದೆಯಲ್ಲ, ಅದು ಇದು ಡಸ್ಟ್ ಎಲ್ಲ ಇದೆಯಲ್ಲ, ಟೋಟಲ್ ಹಿಂದಕ್ಕೆ ದಬ್ಬಿಸ್ಬಿಡ್ಬೇಕಲ್ಲ. ಆ ಡಸ್ಟ್ ಗಿಸ್ಟ್ ಎಲ್ಲ ಕಂಪ್ಲೀಟ್ ಮನೆಯ ಅರ್ಧದಿಂದ ಈ ಕಡೆಗೆ ಇರ್ಬೇಕಲ್ಲ. ಡಸ್ಟ್ ಎಲ್ಲ ಸೇರ್ಕೊಂಡು ಹಿಂದಕ್ಕೆ ಇರ್ಬೇಕು. ಇಟ್ಕಿದಾವಲ್ವಾ, ಅರ್ಧ ಪೂರ್ತಿ ತೆಗಿಬೇಕು. ಅವನ್ನ ತೆಗೆದು ಈ ಕಡೆ ಇಟ್ಕೋಬೇಕು. ಈ ಗುಡ್ಡೆ ಏನಾಯ್ತು ಟೋಟಲ್ ಆಗಿ ಇಲ್ಲಿಂದ ಏನಾಯ್ತು, ರೋಡಿನ ಹತ್ರ ಏನ್ ಸಂಬಂಧ ಇಲ್ಲ. ಅದು ಇಲ್ಲಿ ಏನಾಯ್ತು ಅರ್ಧದಿಂದ ಈ ಕಡೆ ಟೋಟಲ್ ಆಗಿ ಎಲ್ಲ ನನಗೆ ಅರ್ಧದಿಂದ ಒಳಕಿನ್ನು ಕಾಲ್ ಭಾಗಕ್ಕೆ ಹಿಂಗ್ ಬರ್ಲಿ ಬೇಕಾ, ತೊಂದ್ರೆ ಏನಿಲ್ಲ. ಇದೆಲ್ಲ ನಿಮ್ದೇನಾ? ಇದೆಲ್ಲ ನಿಮ್ದೇನಾ? ನೀವು ಮಾಡ್ತಾ ಇದ್ದೀರಾ? ನಮ್ಮ ಅಣ್ಣವ್ರು ಬಾಡಿ ಕೊಟ್ಕೊಂಡವ್ರೆ. ಬಾಡೆ ಕೊಟ್ಕೊಂಡದಾರ? ಅಯ್ಯೋ ಎಲ್ಲ ತಲೆ ಮೇಲೆ ಕಲ್ಲು ಹಾಕೊಂಡು. ಬಂದಾಗ ಹೇಳಿದೆ ಎಷ್ಟಕ್ಕೊಂದು ಇಟ್ಟಿಗೆ ಕೊಡ್ತೀರಿ? ನೀವು ಮಾಡಲ್ಲ? ನಮ್ಮ ಅಣ್ಣವ್ರು ಬಾಡಿಗೆ ಕೊಟ್ಟವ್ರೆ. ಎಷ್ಟಕ್ಕೊಂದು ಇಟ್ಟಿಗೆ ಕೊಡ್ತೀರಿ? ಇದು ಅಡಿ ಲೆಕ್ಕ. ಅಡಿ ಒಂದು 55 ರೂಪಾಯಿ 60 ರೂಪಾಯಿ ಲೇಯಿಂಗ್ ಸಮೇತ. ಅಂದ್ರೆ ಈ ತರ ಮಾಸ್ತವ್ರಲ್ಲ, ಈ ತರ ಹಾಸ್ ಕೊಡೋಕ 60 ರೂಪಾಯಿ ಮಾಡ್ತಾರೆ. ಅದು ಇದು ಜಾಗ ನಮ್ದೇ. ನಾನೇನ್ ಮಾಡ್ದೆ ಗೊತ್ತಾ, ನಮ್ಮ ಅಣ್ಣವ್ರು ಇದ್ರಲ್ಲ, ಇನ್ನ ಬಿಡು ಇನ್ನೇನು ಅಣ್ಣ ತಮ್ಮರಿಗೆ ಯಾಕೆ ಸುಮ್ಮನೆ ಮಾಡ್ಕೊಳ್ಳೋಣ ಅಂತ ನಾವೇನ್ ಮಾಡ್ದೆ, ಒಂದು ಆಕಾಶ ಇಲ್ಲಿಂದ
ಬೈ ಚಾನ್ಸು ಈ ಕಡೆ ಒಂದು ತಗೋಬೇಡಿ, ಮತ್ತೆ ಎರಡು ಪಾರ್ಟ್ ಹಿಂಗ್ ಮಾಡಿದ್ರೆ ನೆನ್ಪಿಟ್ಕೊಂಬಿಡಿ, ಈ ಕಡೆ ತಗೋ, ರೋಡ್ ಕಡೆ. ಇದು ಎರಡು ಸಿಕ್ಕರೆ ತುಂಬಾ ಉತ್ತಮ. ಇಲ್ಲ ಇದು ಈಗ ಹಂಗೆ ಆಗಿರೋದು ಹಂಗೇನೆ. ಎರಡೂ ಸಿಕ್ಕರೆ ತುಂಬಾ ಉತ್ತಮ. ಸರಿ ಸರ್. ಸಿಗ್ಲಿಲ್ಲ ಅಕಸ್ಮಾತ್ ಅರ್ಧದಿಂದ ಈ ಕಡೆ ಇರಲಿ, ಅರ್ಧದಿಂದ ಆ ಕಡೆನೇ ತಗೋಬೇಡಿ. ಮತ್ತೆ ಸರ್ ಇದೇನಲ್ಲ ಬಾಲ್ಕನಿ ಸರ್, ಇದು ಕಟ್ ಮಾಡಿದ್ದಲ್ಲ ಸರ್ ಇದು. ಇದು ಈ ಮನೆ ಐತಲ್ಲ, ಈ ಮನೆ ನೋಡ್ರಿ ಅಲ್ಲಿ ಗಂಟೆ ಇತ್ತು ಮನೆ. ಅಲ್ಲಿ ತಾನೆ ಆ ಮನೆ ಇದ್ದಾಗ ಆ ಮನೆ ಕಟ್ಕೊಂಡ ಮನೆ ಕಟ್ಕೊಂಡಾಗ ಇದು ಮನೆ ಡಮಾಲಿಶ್ ಮಾಡಿಸ್ತು. ಇಷ್ಟು ಡಮಾಲಿಶ್ ಮಾಡ್ಕೊಂಡು ಒಂದು ದಾರಿ ಹಂಗಿತ್ತು. ಒಂದ್ ಕೆಲಸ ಮಾಡಿ, ಆ ಇಟ್ಗೆನ ಸ್ವಲ್ಪ ಹೊಂಚ್ಬಿಡಿ, ಸುಮ್ಮನೆ ಸ್ಟ್ರೈಟ್ ಆಗಿ. ಹಿಂಗೆ ಹಿಂಗೆ ಸ್ಟ್ರೈಟ್ ಆಗಿ ಹೊಂಚ್ಬಿಡಿ. ಸದ್ಯದ ಪರಿಸ್ಥಿತಿ ಇದೆಲ್ಲ ಮಾಡ್ಕೊಂಡು ಆಮೇಲೆ ಕಿತ್ತಾಕ್ತಿವಿ ಬೇಕಾದ್ರೆ ನಾವು. ಸದ್ಯದ ಪರಿಸ್ಥಿತಿ ಹೊಂಚಿ ಇದನ್ನೆಲ್ಲ ಕ್ಲಿಯರ್ ಮಾಡಿ. ಈಗ ಇದು ಯಾವ ಮಟ್ಟಕ್ಕೆ ಮಾಡೋದು? ಇದು ಇದೇ ಇಷ್ಟೇ ಮಟ್ಟ? ಇಷ್ಟೇ 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 ಅಲ್ಲಿ ಇದೇ ಮಟ್ಟ ಅಲ್ಲ, ಅದು ಅಷ್ಟೇ. ಡೌನ್ ಐತಲ್ಲ ಅದಕ್ಕೆ ಅದಿರ್ಲಿ, ಅದೇ ಮಟ್ಟಕ್ಕೆ ಅಷ್ಟೇ. ಕಟ್ಟೆ ಮಟ್ಟ. ಎಲ್ಲ ಒಂದೇ ಲೆವೆಲ್ಗೆ ಇದೆಯಲ್ವ ಇದು? ಕಟ್ಟೆ ಮಟ್ಟ. ಇದೆಲ್ಲ ಒಂದೇ ಲೆವೆಲ್ಗೆ ಇದೆಯಲ್ಲ ಇದು? ಇದೆಲ್ಲ ಒಂದೇ ಲೆವೆಲ್ಗೆ ಇದೆ. ಈ ಲೆವೆಲ್ಗೆ ಮಾಡ್ಕೊಂಬಿಡಿ ಈ ಅಷ್ಟೇ. level. ಹಾ. ಈ ಲೆವೆಲ್ಗೆ ಮಾಡ್ಕೊಂಬಿಡಿ. ನೋಡಿ ಆ ಮನೆ ಇದೆಯಲ್ವ, ಅದು ಆ ಮನೆ ಲೆವೆಲ್ಗೆ ಎಲ್ಲ ಇಟ್ಕೊಂತ ಬನ್ನಿ, ಇಲ್ಲ ಕ್ಲಿಯರ್ ಮಾಡಿ. ಆ ಮನೆ ಲೆವೆಲ್ಗೆ ಮುಂದೆ ಇಟ್ಗಿದಿಲ್ಲ, ಅದು ಇರ್ಕೊಡ್ದು. ಇನ್ನು 3 ದಿವಸ ನನಗೆ ರಿಸಲ್ಟ್ ಹೇಳಿ ಫೋನ್ ಮಾಡಿ, ಎಷ್ಟು ಸಮಾಧಾನಗದೆ, ನೆಮ್ಮದಿಗದೆ ಅಂತ. ಅದಿದ್ದಂಗೆಲ್ಲ ನೀವು ಹೆಣ್ಮಕ್ಳಿಗೆ ಆರೋಗ್ಯದಲ್ಲಿ ಭಾರಿ ತೊಂದರೆ ಆಗುತ್ತೆ. ಒಂದು, ಎರಡನೇದು ಫೈನಾನ್ಷಿಯಲಿ ಬಿದ್ದೋಗ್ಬಿಡ್ತಾರೆ, ಬಿದ್ದೋಗ್ಬಿಡ್ತೀರಿ. ಅರ್ಥ ಆಯ್ತಾ?